ಸೊ ಟಾಪ್ 5 ಮೋಟರ್ ಸೈಕಲ್ ಲಾಂಚಸ್ ಇನ್ 2025. ಸೊ ಈ ವರ್ಷ ನನ್ನ ಒಪಿನಿಯಲ್ಲಿ ಯಾವುದೋ ದೊಡ್ಡ ಮೋಟರ್ ಸೈಕಲ್ ಯಾವುದೋ ಲಾಂಚ್ ಆಗಿಲ್ಲ. ಮೋಸ್ಟ್ಲಿ ನಿಮಗೆ ಕೆಲವು ಮೋಟರ್ ಸೈಕಲ್ಸ್ ಅಪ್ಡೇಟ್ ನೋಡ್ಬೋದು ಆ್ಯಂಡ್ ಕೆಲವು ಮೋಟರ್ ಸೈಕಲ್ ವಿಚ್ ಪೀಪಲ್ ವರ್ ವೇಟಿಂಗ್ ಫಾರ್ ಅ ವೆರಿ ಲಾಂಗ್ ಟೈಮ್ ಈ ವರ್ಷ ಲಾಂಚ್ ಆಗಿದೆ ಅಷ್ಟೇ. ಸೊ ಇದರಲ್ಲಿ ನಾನು ಫಸ್ಟ್ಲಿ 2 ಆನರಬಲ್ ಮೆನ್ಷನ್ ಇಟ್ಬಿಡ್ತೀನಿ ಬೇಗ. ಸೊ ಅಕಾರ್ಡಿಂಗ್ ಟು ಮೀ ದೇ ವರ್ ಗುಡ್ ಲಾಂಚಸ್ ಬಟ್ ಡಿಂಟ್ ಮೇಕ್ ದ ಟಾಪ್ 5. ಒಂದು ಮೀಟಿಯಾರ್ 350 ಅವ್ರದ್ದು ಟ್ಯೂಬ್ಲೆಸ್ ಸ್ಪೋಕ್ ವೇರಿಯಂಟ್, ಬೇಸಿಕಲಿ ದ ಸನ್ ಡೌನ್ ವೇರಿಯಂಟು. ಇದು ನನಗೆ ತುಂಬಾ ಇಷ್ಟ ಆಯಿತು. ಲುಕ್ಕು ಚೆನ್ನಾಗಿದೆ, ಪ್ಲಸ್ ಇದರಲ್ಲಿ ದ ಟ್ಯೂಬ್ಲೆಸ್ ಸ್ಪೋಕ್ ಕೊಟ್ಟಿರೋದ್ರಿಂದ ರೆಟ್ರೋ ಫೀಲ್ ಸಕಲಾಗಿ ಫೀಲ್ ಆಗುತ್ತೆ ಈ ಮೀಟಿಯಾರ್ 350ಲಿ. ಆ್ಯಂಡ್ ಸೆಕೆಂಡ್ ಬಂದ್ಬಿಟ್ಟು ಇಸ್ ದ ಹೀರೋ ಅವ್ರದ್ದು ಎಕ್ಸ್ಟ್ರೀಮ್ 160 ಆ್ಯಂಡ್ ಆಲ್ಸೋ ಗ್ಲಾಮರ್ ನೀವು ಹೇಳ್ಬೋದು, ಬಟ್ ಎಕ್ಸ್ಟ್ರೀಮ್ 160 ಬಿಕಾಸ್ ಆಫ್ ಪವರ್ ಸ್ವಲ್ಪ ಜಾಸ್ತಿ ಇದೆ ಅಂತ. ಇದರಲ್ಲಿ ನಿಮಗೆ ಒಳ್ಳೆ ಟೆಕ್ನಾಲಜಿ ಕೊಟ್ಟಿದೆ, ರೈಡ್ ಬೈ ವೈರು, ಕ್ರೂಸ್ ಕಂಟ್ರೋಲು, ನಿಮಗೆ ಅಪ್ಸೈಡ್ ಡೌನ್ ಫೋಕ್ಸು, ಮೋನೋಶಾಕು. ಇಟ್ ಲುಕ್ಸ್ ರಿಯಲಿ ಗುಡ್. ಒಂಥರ ಅಪ್ಸ್ಕೇಲ್ ಆಗುತ್ತೆ, ನಿಮ್ಗೆ ಒಂಥರ ಪ್ರೀಮಿಯಂ ಫೀಲ್ ಕೊಡ್ತಾ ಇದೆ ಇನ್ನು 160cc. ಸೊ ಅದಕ್ಕೆ ನಾನು ಇದನ್ನು ಆನರಬಲ್ ಮೆನ್ಷನ್ ಆಗ್ತೀನಿ. ಎನಿವೆ ನಂಬರ್ 5 ಸ್ಟಾರ್ಟ್ ಮಾಡೋಣ. ಸೊ ನಂಬರ್ 5 ಬಂದು ಇಸ್ ದ ಹಾರ್ಲಿ ಡೇವಿಡ್ಸನ್ X440T ವರ್ಷನ್. ಬಿಕಾಸ್ ನನಗೆ ಇದು ಒನ್ ಆಫ್ ದ ಬೆಸ್ಟ್ ಅಪ್ಡೇಟ್ ಅಂತ ಅನಿಸ್ತು ನನಗೆ. ಬಿಕಾಸ್ ಇದರಲ್ಲಿ ಸಾಕಷ್ಟು ಅಪ್ಡೇಟ್ಸ್ ಮಾಡಿದ್ದಾರೆ ನಿಮಗೆ. ಫ್ರಮ್ ದ ರೇರ್ ಸೆಕ್ಷನಿಂದ ಮುಂದ್ಗಡೆ ನಿಮಗೆ ರೈಡ್ ಬೈ ವೈರು, ರೈಡಿಂಗ್ ಮೋಡ್ಸು, ಟ್ರಾಕ್ಷನ್ ಕಂಟ್ರೋಲು ಆ್ಯಂಡ್ ಸಸ್ಪೆನ್ಷನ್ ಸ್ವಲ್ಪ ಅಪ್ಡೇಟ್ ಮಾಡಿ ಇಟ್ ಲುಕ್ಸ್ ವೆರಿ ಪ್ರೀಮಿಯಂ ಓವರ್ ಆಲು. ಸೊ ನನಗೆ ಇದು ನಂಬರ್ 5 ಇದನ್ನು ರೇಟ್ ಮಾಡ್ತೀನಿ. ನಂಬರ್ 4 ಐ ವುಡ್ ರೇಟ್ ದ ಡ್ಯೂಕ್ 160 KTM ಅವರಿಂದ. ಎಸ್, ದಿಸ್ ವಾಸ್ ಲಿಟಲ್ ಬಿಟ್ ಸರ್ಪ್ರೈಸ್, ಬಟ್ ನಾನು ರೈಡ್ ಮಾಡಾದ್ಮೇಲೆ ಆ ಫೀಲ್ ಬಂತು ದಟ್ ಇಟ್ ಇಸ್ ಸಮಥಿಂಗ್ ಸ್ಪೆಷಲ್. ನಿಮಗೆ ಸಿಟಿಯಲ್ಲಿ ರೈಡ್ ಮಾಡೋಕ್ಕೆ ಇದನ್ನು ತುಂಬ ಎಂಜಾಯ್ ಮಾಡ್ತೀವಿ. ದಿಸ್ ಇಸ್ ಸಮಥಿಂಗ್ ನಿಮಗೆ ಈವನ್ ಮೈಲೇಜು ಚೆನ್ನಾಗಿ ಕೊಡುತ್ತೆ, ಪ್ಲಸ್ ಫನ್ನು ಕೊಡುತ್ತೆ, ಪ್ಲಸ್ ನಿಮಗೆ KTM ಟ್ಯಾಗ್ ಬೇರೆ ಇರುತ್ತೆ. ದಟ್ ಇಸ್ ಸಮಥಿಂಗ್ ಸ್ಪೆಷಲ್ ಆ್ಯಂಡ್ ಒಳ್ಳೆ ಪ್ರೈಸ್ ಅಲ್ಲಿ ನಿಮಗೆ ಇದನ್ನ ಲಾಂಚ್ ಮಾಡಿದ್ದಾರೆ ಅಕಾರ್ಡಿಂಗ್ ಟು ಮೀ. ಆ್ಯಂಡ್ ಇಸ್ ಅ ವೆರಿ ಗುಡ್ ಕಾಂಪಿಟೇಷನ್ ಫಾರ್ MT-15. ಇದರದ್ದು ರೈಡು ನಾನು ಮಾಡಿದ್ದೀನಿ, ನನ್ನ ಚಾನಲ್ ಚೆಕ್ಔಟ್ ಮಾಡಿ. ಆ್ಯಂಡ್ ನಂಬರ್ 3 ಬಂದು ಅಕಾರ್ಡಿಂಗ್ ಟು ಮೀ ವಾಸ್ ದ ಝೂಮ್ 160 ಫ್ರಮ್ ಹೀರೋ. ಸೊ ಯಾಕೆ ಅಂತ ಕೇಳೋದಾದರೆ ಜನರು ತುಂಬ ವೆಯ್ಟ್ ಮಾಡ್ತಾಯಿದ್ರು, ಒಂದು ಮ್ಯಾಕ್ಸಿ ಸ್ಕೂಟರು ಇಂಡಿಯನ್ ಕಂಪನಿ ಯಾರಾದರೂ ಲಾಂಚ್ ಮಾಡಲಿ ಅಂತ. ಆ್ಯಂಡ್ ಫೈನಲಿ ಹೀರೋ ಅವರು ಲಾಂಚ್ ಮಾಡಿದ್ದಾರೆ. ಆ್ಯಂಡ್ ಅಕಾರ್ಡಿಂಗ್ ಟು ಮೀ ನಾನು ಎಷ್ಟೊಂದು ಬೇರೆ ಸ್ಕೂಟರ್ಸು ನೋಡಿದೆ ಇನ್ ದಿಸ್ ಪ್ರೈಸ್ ರೇಂಜು. ಆ್ಯಂಡ್ ದ 160cc ಲೈಕ್ ದ ಎಂಟಾರ್ 150 ಲಾಂಚ್ ಮಾಡಿದ್ರು. ನನಗೆ ಅದು ಅಷ್ಟೊಂದು ಖಾಸ್ ಅನಿಸಿಲ್ಲ. ಫಾರ್ ಮೀ ಇದನ್ನು ಟೆಸ್ಟ್ ಡ್ರೈವ್ ಮಾಡಾದ್ಮೇಲೆ ಐ ಕ್ಯಾನ್ ಡೆಫಿನೆಟ್ಲಿ ಸೇ ದಟ್ ದಿಸ್ ವಾಸ್ ಒನ್ ಆಫ್ ಅ ಗ್ರೇಟ್ ಲಾಂಚಸ್. ಬಿಕಾಸ್ ನಿಮಗೆ ದ ಕಂಫರ್ಟ್ ತುಂಬ ಚೆನ್ನಾಗಿ ಫೀಲ್ ಆಗುತ್ತೆ. ಸಸ್ಪೆನ್ಷನ್ ಆಲ್ಸೋ ಇಸ್ ಗುಡ್ ಇನಫ್. ಎಸ್, ತುಂಬ ಇನ್ನೂ ಬೆಟರ್ ಆಗ್ಬೋದಿತ್ತು, ಡಿಸ್ಪ್ಲೇನೂ ಇನ್ನೂ ಬೆಟರ್ ಆಗ್ಬೋದಿತ್ತು, ಓವರ್ ಆಲ್ ಪ್ರಾಡಕ್ಟ್ ಇನ್ನೂ ರಿಫೈಂಡ್ ಆಗಿ ಲಾಂಚ್ ಮಾಡ್ಬೋದಿತ್ತು. ಐ ಫೀಲ್ ದಟ್ ನೆಕ್ಸ್ಟ್ ಇಯರ್ ಲಾಂಚ್ ಮಾಡ್ತಾರೆ. ಬಟ್ ಸ್ಟಿಲ್ ಓವರ್ ಆಲ್ ನೀವು ನೋಡೋದಾದ್ರೆ ಒಂದು ಮ್ಯಾಕ್ಸಿ ಸ್ಕೂಟರಿಂದ ನಿಮ್ಗೆ ಏನು ಎಕ್ಸ್ಪೆಕ್ಟೇಷನ್ ಇರುತ್ತೆ ಇದರಲ್ಲಂತೂ ಡೆಫಿನೆಟ್ಲಿ ಇದೆ. ಯು ಕ್ಯಾನ್ ಡೆಫಿನೆಟ್ಲಿ ಯೂಸ್ ದಿಸ್ ಸ್ಕೂಟರ್ ಫಾರ್ ಟೂರಿಂಗ್ ಅಂತ ಹೇಳ್ಬೋದು. ನಂಬರ್ 2 ಬಂದ್ಬಿಟ್ಟು ಇಸ್ ದ Yamaha XSR 155. ಇದ್ರ ಬಗ್ಗೆ ಜಾಸ್ತಿ ಮಾತಾಡೋ ಅವಶ್ಯಕತೆ ಇಲ್ಲ. ದಿಸ್ ಇಸ್ ಸಮಥಿಂಗ್ ಇಂಡಿಯನ್ ಆಡಿಯನ್ಸು ವೆಯ್ಟ್ ಮಾಡ್ತಾ ಇದ್ರು, ಎಷ್ಟೋ ವರ್ಷ ಕಾಯ್ತಾ ಇದ್ರು ಯಾವಾಗ ಲಾಂಚ್ ಮಾಡ್ತಾರಂತ. ಫೈನಲಿ Yamahaದವರು ಲಾಂಚ್ ಮಾಡಿದ್ರು ಆ್ಯಂಡ್ ಸಮಥಿಂಗ್ ವಿಚ್ ಪೀಪಲ್ ವೆರ್ ಅವೇಟಿಂಗ್. ಸೊ ಅದಕ್ಕೋಸ್ಕರ ಇದನ್ನು ನಂಬರ್ 2 ಇದೆ. ಆ್ಯಂಡ್ ಓವರ್ ಆಲ್ ನಾನು ಈ ಪ್ರಾಡಕ್ಟ್ನ ನೋಡಿದ್ದೀನಿ, ಅಮೇಸಿಂಗ್ ಲುಕ್ ಇದೆ. ಸೊ ದಿಸ್ ಇಸ್ ಅ ಗ್ರೇಟ್ ಲಾಂಚು. ಆ್ಯಂಡ್ ನಂಬರ್ 1 ಐ ಡೋಂಟ್ ಥಿಂಕ್ ನಿಮಗೆ ಡೌಟ್ ಇರುತ್ತೆ, ಬಿಕಾಸ್ ದಟ್ ಈಸ್ ಸಮಥಿಂಗ್ ಇಂಡಿಯನ್ ಆಡಿಯನ್ಸ್ಗೆ ತುಂಬ ವರ್ಷದಿಂದ ವೆಯ್ಟ್ ಮಾಡ್ತಾ ಇದ್ರು. ಒಂದು 2 to 3 lakh ಸೆಗ್ಮೆಂಟಲ್ಲಿ ದೇ ವಾಂಟೆಡ್ ಟು ಫಿಲ್ ದ ಗ್ಯಾಪ್ ಆಫ್ ಹಿಮಾಲಯನ್. ಸೊ ಹಿಮಾಲಯನ್ ಹೋದಾದ್ಮೇಲಿಂದ ಯಾವುದು ನಿಮಗೆ ಒಂದು ಅಡ್ವೆಂಚರ್ ಬೈಕ್ ಆರ್ ಟೂರಿಂಗ್ ಬೈಕ್ ಅವೈಲೇಬಲ್ ಇರಲಿಲ್ಲ 2 to 3 lakhs. ಆ್ಯಂಡ್ TVS ಅವರು ಫೈನಲಿ ಡೆಲಿವರ್ ಮಾಡಿದ್ರು ವಿತ್ ದ RTX 300. ಸೊ ಅಮೇಸಿಂಗ್, ನಿಮಗೆ ಈ ಪ್ರೈಸ್ ಸೆಗ್ಮೆಂಟಲ್ಲಿ ಅಮೇಸಿಂಗ್ ಪವರ್ ಪ್ರೊಡ್ಯೂಸ್ ಮಾಡುತ್ತೆ, ಒಳ್ಳೆ ಕಂಫರ್ಟ್ ಕೊಡುತ್ತೆ ಆ್ಯಂಡ್ ಲಾಟ್ಸ್ ಆಫ್ ಫೀಚರು. ಸೊ ದ್ಯಾಟ್ ಈಸ್ ಅ ಗ್ರೇಟ್ ಲಾಂಚ್. ಸೊ ಅಕಾರ್ಡಿಂಗ್ ಟು ಮೀ ದಿಸ್ ಇಸ್ ದ ನಂಬರ್ 1 ಲಾಂಚ್ ಇನ್ 2025 ಫಾರ್ ಮೋಟರ್ ಸೈಕಲ್ಸ್.